ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂದರೆ ಪ್ರಪಂಚದ ಖುಷಿಯಾಗಿರುವ ದಿನ ಅಂತ. ಇವತ್ತು ನಾನು ನಿಮಗೆ ಒಂದು ಕಥೆನ ಹೇಳೋಕ್ಕೆ ಬಂದಿದ್ದೀನಿ. ಅದು ಯಾರ ಕತೆ ಅಂತ ಕೇಳ್ತಾ ಇದ್ದೀರಾ? ಒಂದು ಪುಟ್ಟ ಕೋತಿಯ ಕತೆ. ಇದು ಸಾಮಾನ್ಯ ಕೋತಿಯಲ್ಲ. ಇದು ಜಗತ್ತಿಗೆ ಜನರ ಹೃದಯದಲ್ಲಿ ಪ್ರೀತಿ ಮತ್ತು ಖುಷಿಯನ್ನು ಹೇಗೆ ನಮ್ಮಲ್ಲಿ ನಾವು ಕಂಡುಕೊಳ್ಬಹುದು ಅಂತ ತೋರಿಸಿಕೊಟ್ಟ ಒಂದು ಪುಟ್ಟ ಕೋತಿಯ ಕತೆ. ಈ ಕತೆ ಜಪಾನ್ ದೇಶದಲ್ಲಿ ಶುರುವಾಗುತ್ತೆ. ಒಂದು ಪುಟ್ಟ ಮಂಗ ಹುಟ್ಟುತ್ತೆ. ಅದರ ಹೆಸರು ಪಂಚ್. ಚಿಕ್ಕಂದಿನಿಂದಲೇ ಅದು ತುಂಬಾ ಚುರುಕು, ಬುದ್ಧಿವಂತ, ಮುದ್ದಾದ ಕೋತಿಯಾಗಿತ್ತು. ಆದರೆ ಅದರ ಜೀವನದಲ್ಲಿ ಒಂದು ದೊಡ್ಡ ದುಃಖವೂ ಇತ್ತು. ಅದು ಹುಟ್ಟಿದ ಕೆಲವೇ ದಿನಗಳಲ್ಲಿ ಅದರ ತಾಯಿ ಅದರಿಂದ ಬೇರ್ಪಟ್ಟಿತು. ಪಂಚನನ್ನ ಹತ್ತಿರಕ್ಕೂ ಸೇರಿಸ್ತಾ ಇರಲಿಲ್ಲ. ಆದರೆ ಪಂಚ್ ತಾಯಿಯ ಮಮತೆಗೋಸ್ಕರ ಹಾತೊರೆಯುತ್ತಿದ್ದ. ಅವನು ಎಲ್ಲಾ ಮಂಗಗಳ ಹತ್ರನೂ ಹೋಗಿ, ಇದು ನನ್ನ ತಾಯಿ ಇರ್ಬೋದಾ ಅಂತ ನೋಡ್ಲಿಕ್ಕೆ ಹೋಗಿ ಅದರ ಹತ್ರ ಹೋಗ್ತಾ ಇದ್ದ. ಆದರೆ ಯಾವ ಮಂಗಗಳ ಹತ್ರ ಹೋದ್ರೂನು ಅವು ಅವನನ್ನ ತಳ್ತಾ ಇದ್ವು, ಹೊಡಿತಾ ಇದ್ವು, ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ, ಪ್ರೀತಿಯನ್ನ ಕೊಡ್ತಾ ಇರಲಿಲ್ಲ. ಆದ್ರೂ ಪಂಚ್ ಅದನ್ನ ಬಿಡ್ಲಿಲ್ಲ. ಪ್ರೀತಿಯನ್ನ ಹುಡುಕೋದನ್ನ ಬಿಡ್ಲಿಲ್ಲ. ಅದು ಅದ ಆ ಪುಟ್ಟ ಹೃದಯಕ್ಕೆ ಎಷ್ಟು ನೋವಾಗ್ತಿತ್ತೋ ಏನೋ ಗೊತ್ತಿಲ್ಲ. ಅದನ್ನ ಗಮನಿಸಿದ ಝೂ ವರ್ಕರ್ಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವನಿಗೊಂದು ಪುಟ್ಟ ಗೊಂಬೆ ತಂದು ಕೊಟ್ರು. ಆ ದಿನದಿಂದ ಪಂಚ್ ಜೀವನವೇ ಬದಲಾಗಿ ಹೋಯಿತು. ಆ ಗೊಂಬೆಯನ್ನ ಅದು ತನ್ನ ತಾಯಿ ಅಂತ ಕಲ್ಪಿಸಿಕೊಂಡು, ಅದನ್ನ ಬಿಡದೆ ಎಲ್ಲಾ ಕಡೆ ಅವನು ಕರ್ಕೊಂಡು ಹೋಗ್ತಾ ಇದ್ದ. ಭಯ ಆದಾಗೆಲ್ಲ ಗೊಂಬೆಯನ್ನ ಹಿಡ್ಕೊಳ್ತಾ ಇದ್ದ, ದುಃಖ ಆದಾಗೆಲ್ಲ ಅಪ್ಕೊಳ್ತಾ ಇದ್ದ, ನಿದ್ದೆ ಬಂದಾಗ ಅದನ್ನೇ ತನ್ನ ಹಾಸಿಗೆಯಾಗಿ ಬಳಸ್ಕೊಳ್ತಾ ಇದ್ದ, ತಲೆದಿಂಬಾಗಿ ಬಳಸ್ಕೊಳ್ತಾ ಇದ್ದ. ಈ ತನ್ನ ಎಲ್ಲ ಭಾವನೆಗಳನ್ನ ಆ ಗೊಂಬೆ ಜೊತೆ ಹಂಚಿಕೊಳ್ತಾ ಇದ್ದ. ಹೊರಗಿನಿಂದ ನೋಡುವವರಿಗೆ ಅದೊಂದು ಸಾಮಾನ್ಯ ಗೊಂಬೆ ಆಗಿತ್ತು. ಆದ್ರೆ ಪಂಚ್‌ಗೆ ಅದು ತಾಯಿಯಾಗಿತ್ತು. ಒಂದು ದಿನ ಝೂ ಸಿಬ್ಬಂದಿ ಇದನ್ನ ಗಮನಿಸ್ತಾರೆ. ಪಂಚ್ ಯಾವಾಗ್ಲೂ ಗೊಂಬೆ ಜೊತೆ ಯಾಕೆ ಇರ್ತಾನೆ ಅಂತ ನೋಡ್ತಾ ಇದ್ರು. ಅವರು ಅದನ್ನ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಮಾಡಿದ್ರು. ಇದನ್ನ ನೋಡಿದ ಇಡೀ ಇಡೀ ಜಗತ್ತಿನ ಜನರ ಹೃದಯ ಕರಗಿ ಹೋಯಿತು. ಆ ಪಂಚ್‌ನ ಪ್ರೀತಿಯ ಹುಡುಕಾಟದ ನೋಡಿ ಎಲ್ಲರ ಕಣ್ಣಲ್ಲೂ ನೀರು ಬಂತು. ಯಾಕಂದ್ರೆ ಈ ಕತೆ ಒಂದು ಸತ್ಯವನ್ನ ಹೇಳುತ್ತೆ. ಪ್ರೀತಿ ಅನ್ನೋದು ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮಮತೆ ಇಲ್ಲದೆ ಯಾರೂ ಬದುಕೋದಕ್ಕೆ ಸಾಧ್ಯ ಅದಷ್ಟು ಸುಲಭವಲ್ಲ. ಆದ್ರೆ ಪಂಚ್ ನಮಗೆ ಒಂದು ದೊಡ್ಡ ಪಾಠವನ್ನ ಕೊಡ್ತಾನೆ. ಅದೇನಂದ್ರೆ ನಮ್ಮ ಹ್ಯಾಪಿನೆಸ್ ನಾವೇ ಕಂಡುಕೊಳ್ಬೇಕು. ಪಂಚ್ ತನ್ನ ತಾಯಿಯ ಪ್ರೀತಿ ಸಿಗ್ಲಿಲ್ಲ ಅಂತ ಕುಳಿತುಕೊಂಡು ಅಳ್ಳಿಲ್ಲ. ಅದು ಒಂದು ಪುಟ್ಟ ಗೊಂಬೆಯಲ್ಲೇ ತನ್ನ ಸಂತೋಷವನ್ನ ಕಂಡುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ. ಹಾಗೆ ಜಗತ್ತಿಗೆ ಒಂದು ಪಾಠವನ್ನು ಹೇಳಿದ. ಪುಟ್ಟದ್ರಲ್ಲೂ ನಾವು ಹೇಗೆ ಸಂತೋಷ, ಖುಷಿಯನ್ನ ಪಡಿಬೋದು ಅಂತ ಅನ್ನೋದನ್ನು ತೋರಿಸ್ಕೊಟ್ಟ. ಎಷ್ಟೋ ಜನ ತೊಂದರೆ ಕೊಡೋದಕ್ಕೆ ಅಂತಾನೇ ಹುಟ್ಟಿರ್ತಾರೆ. ಗ್ರೂಪ್‌ಗಳನ್ನ ಕಟ್ಕೊಂಡು, ಹೊಟ್ಟೆ ಕಿಚ್ಚು ಪಟ್ಕೊಂಡು, ಮಾಡಿರುವ ಸಹಾಯವನ್ನು ಮರೆತು, ಬೇರೆಯವರ ಮನೆಯನ್ನು ಒಡಿಬೇಕಂತಾನೇ ಹುಟ್ಟಿರೋರು ಎಷ್ಟೋ ಜನ ಇರ್ತಾರೆ. ಆದ್ರೆ ಅವರಿಗೋಸ್ಕರ ನಾವು ನಮ್ಮ ಹ್ಯಾಪಿನೆಸ್ಸನ್ನ ಕಳ್ಕೊಳ್ಬಾರ್ದು. ಪ್ರತಿಯೊಬ್ಬರ ಜೀವನದಲ್ಲೂ ನಾವು ಕಳ್ಕೊಳ್ಳುವಂಥದ್ದು, ಪಡ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ. ಕಳ್ಕೊಂಡಾಗ ನಾವು ಅದನ್ನ ದುಃಖ ಪಡದೆ, ಬಂದಾಗ ನಾವು ಅದನ್ನ ಹಿಗ್ಗದೆ, ಎಲ್ಲದನ್ನು ಸರಿಸಮಾನವಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪಾಠವನ್ನ ನಮ್ಗೆ ಪಂಚ್ ಹೇಳಿಕೊಟ್ಟ. ನಮ್ಮನ್ನು ಎಲ್ಲರೂ ಇಷ್ಟಪಡಲ್ಲ. ನಮಗೆ ಯಾವಾಗ್ಲೂ ಎಲ್ಲಾ ಪ್ರೀತಿಯೂ ಸಿಗಲ್ಲ. ಆದರೆ ಅದಕ್ಕಾಗಿ ನಾವು ನಮ್ಮ ಖುಷಿಯನ್ನ ಕಳ್ಕೊಳ್ಬಾರ್ದು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಮತ್ತೆ ನಾವು ಎದ್ದು ನಿಲ್ಬೇಕು. ಒಂದು ಹೊಸ ದಾರಿಯನ್ನ ಕಂಡುಕೊಂಡು ಅದರಲ್ಲಿ ಸಂತೋಷವನ್ನ ಹುಡುಕ್ಬೇಕು. ಅದನ್ನೇ ಈ ಪುಟ್ಟ ಪಂಚ್ ನಮಗೆ ಕಲಿಸಿದ. ಇವತ್ತು ವರ್ಲ್ಡ್ ಹ್ಯಾಪಿನೆಸ್ ಡೇ. ಅದ್ ನನಗೂ ಇವತ್ತು ಪಂಚ್ ನೆನಪಾಗ್ಬಿಟ್ಟ. ಅವನ ಪುಟ್ಟ ಗೊಂಬೆಯಲ್ಲಿ ಅವನ ತಾಯಿಯ ಪ್ರೀತಿಯನ್ನ ಕಂಡ್ಕೊಂಡಿರೋ ಈ ಕಥೆನ ನಿಮ್ ಜೊತೆ ಹಂಚ್ಕೊಂಡೆ. ಸೊ ನಿಮ್ಗೆ ಈ ಕತೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಮುಂದಿನ ಹೊಸ ಹೊಸ ಕತೆಗಳಿಗಾಗಿ, ಹೊಸ ಹೊಸ ವಿಚಾರಗಳಿಗಾಗಿ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಬಟನ್ ಅನ್ನು ಒತ್ತಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.